ಡಬಲ್ ಧಮಾಕ ಕೊಟ್ಟ ಬೆಂಗಳೂರು ಬುಲ್ಸ್. ರೆಕಾರ್ಡ್ ಬ್ರೇಕರ್ ಈಗ ಗೂಳಿಗಳ ರಾಜ. ಬುಲ್ಸ್ಗೆ ಬಂದರು ಜಬರ್ದಸ್ತ್ ಆಟಗಾರ. ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಆಲ್ರೌಂಡರ್ ಆಟ. ಪ್ರೊ ಕಬಡ್ಡಿ ಲೀಗ್ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ. ಅದಕ್ಕೂ ಮೊದಲೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದರ ಮೇಲೆ ಒಂದರಂತೆ ಗುಡ್ ನ್ಯೂಸ್ಗಳನ್ನು ಅಭಿಮಾನಿಗಳಿಗೆ ನೀಡಿದೆ. ಇದರಲ್ಲಿ ಮೊದಲ ಶುಭ ಸುದ್ದಿ ಏನೆಂದರೆ, ಈ ಬಾರಿ PKL ಆಕ್ಷನ್ ಮುಗಿದಾಗ ಬುಲ್ಸ್ ತಂಡ ಬಲಿಷ್ಠ ತಂಡವನ್ನೇ ಕಟ್ಟಿತ್ತು. ಪ್ರದೀಪ್ ನರ್ವಾಲ್, ಅಜಿಂಕ್ಯ ಪವರನ್ನು ಖರೀದಿಸಿ ಬುಲ್ಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅನ್ನು ಪವರ್ಫುಲ್ ಮಾಡಿತ್ತು. ಆದರೆ ಅಭಿಮಾನಿಗಳಿಗೆ ಒಂದು ಕೊರಗಿತ್ತು. ಅದೇನೆಂದರೆ ರೈಡಿಂಗ್ ಸೂಪರ್, ಆದರೆ ಡಿಫೆಂಡಿಂಗ್ನಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಇರಬೇಕಿತ್ತು ಅಂತ. ಇದೀಗ ಬುಲ್ಸ್ ತಂಡ ತನ್ನ ಡಿಫೆಂಡಿಂಗ್ ಅನ್ನು ಸ್ಟ್ರಾಂಗ್ ಮಾಡಲು ಯು ಮುಂಬಾದ ಮಾಜಿ ಕ್ಯಾಪ್ಟನ್ ಸುರೇಂದರ್ ಸಿಂಗ್ ಅವರನ್ನು ಕರೆತಂದಿದೆ. ರೈಟ್ ಕವರ್ನಲ್ಲಿ ಆಡುವ ಸುರೇಂದರ್ ಎಲ್ಲ ಪೊಸಿಷನ್ನಲ್ಲೂ ಆಡುವಂತಹ ಡಿಫೆಂಡರ್ ಆಗಿದ್ದಾರೆ. PKLನಲ್ಲಿ 115 ಮ್ಯಾಚ್ ಆಡಿದ್ದು 247 ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಗಳಿಸಿದ್ದಾರೆ. ಒಟ್ಟಾರೆ ಸುರೇಂದರ್ ಸಿಂಗ್ ಗೂಳಿಗಳ ಕೋಟೆಗೆ ಬಂದಿರುವುದರಿಂದ ಡಿಫೆಂಡಿಂಗ್ ವಿಭಾಗ ಬಲಿಷ್ಠವಾಗಿದೆ. ಇದರಿಂದ ನಮ್ಮ ಬುಲ್ಸ್ ತಂಡ ಮತ್ತಷ್ಟು ಅಪಾಯಕಾರಿಯಾಗಿ ಕಾಣುತ್ತಿದೆ. ಇನ್ನು ಎರಡನೇ ಗುಡ್ ನ್ಯೂಸ್ ಏನೆಂದರೆ, PKLನ ರೆಕಾರ್ಡ್ ಬ್ರೇಕರ್, ಡುಬ್ಕಿ ಕಿಂಗ್, ರೈಡಿಂಗ್ ಮಿಷಿನ್ ಪ್ರದೀಪ್ ನರ್ವಾಲ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ನ ರಾಜನಾಗಿ ಪಟ್ಟಾಭಿಷೇಕ ಮಾಡಲಾಗಿದೆ. ಪ್ರದೀಪ್ ಅವರನ್ನು ಬೆಂಗಳೂರು ಬುಲ್ಸ್ ತಂಡ ಕ್ಯಾಪ್ಟನ್ ಆಗಿ ನೇಮಕ ಮಾಡಿದೆ. ಇನ್ನು ಕಳೆದ ಬಾರಿಯ ನಾಯಕ ಸೌರಭ್ ನಮ್ದಲ್ ಹಾಗೂ ಆಲ್ರೌಂಡರ್ ನಿತಿನ್ ರಾವಲ್ ಅವರನ್ನು ವೈಸ್ ಕ್ಯಾಪ್ಟನ್ಗಳಾಗಿ ಬುಲ್ಸ್ ತಂಡ ಘೋಷಿಸಿದೆ. ಎರಡನೇ ಸೀಸನ್ನಲ್ಲಿ ಬುಲ್ಸ್ ಪರ ಮೊದಲ ಬಾರಿಗೆ ಆಡಿದ್ದ ಪ್ರದೀಪ್ ಈ ಬಾರಿ ಮತ್ತೆ ಗೂಳಿಗಳ ಅಖಾಡಕ್ಕೆ ಬಂದಿದ್ದು ಗೂಳಿಗಳ ರಾಜನಾಗಿ ಈ ಬಾರಿ PKL 11ರ ಟ್ರೋಫಿಯನ್ನು ಬೆಂಗಳೂರಿಗೆ ತಂದುಕೊಡಲಿ ಎಂಬುದೇ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಟ್ಯಂತರ ಅಭಿಮಾನಿಗಳ ಬಯಕೆಯಾಗಿದೆ. ಆಲ್ ದ ಬೆಸ್ಟ್ ಬೆಂಗಳೂರು ಬುಲ್ಸ್.